ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಪ್ತಸ್ವರ ಬಳಗದ ಸಹಯೋಗದಲ್ಲಿ ಇಂದು
ವಚನ ಪಿತಾಮಹ, ವಚನ ಗಾಯನ ಪಿತಾಮಹ ಹಾಗೂ ಗಾಯನ ಯೋಗಿಯಾದಂಥ ಪಂಡಿತ್ ಪಂಚಾಕ್ಷರ ಗವಾಯಿಯವರ ಸ್ಮರಣಾರ್ಥ ವಚನ ಸಂಗೀತೋತ್ಸವವನ್ನು ಹಮ್ಮಿಕೊಂಡಿರುವಂಥ ತಮಗೆಲ್ಲರಿಗೂ ತಿಳಿದಂತಹ ಸಂಗತಿಯಾಗಿದೆ. 1932ರಲ್ಲಿ ಕುಮಾರಸ್ವಾಮಿಗಳು ಒಂದು ಕಾರ್ಯಕ್ರಮ ಏರ್ಪಡಿಸಿದ ಸಂದರ್ಭದಲ್ಲಿ ಪಂಚಾಕ್ಷರ ಗವಾಯಿಯವರಿಗೆ ಪ್ರಾರ್ಥನೆ ಮಾಡುವಾಗ ವಚನವನ್ನೇ ಯಾಕೆ ಹಾಡಬಾರ್ದು ನೀನು ಅಂದರು. ಅಂದು ಅವರು ಹೇಳಿದ ಆ ಮಾತು ಅವರನ್ನು ಆ ಕ್ಷೇತ್ರಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಎನ್ನುವಂತಹ ಒಂದು ಸಂದರ್ಭವನ್ನು ವಚನ ಗಾಯನ ಪಿತಾಮಹ ಅನ್ನಿಸೋದಕ್ಕೆ ಆ ಕ್ಷಣ ಕಾರಣವಾಯಿತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಈ ಜಗತ್ತಿನ ಕಣ್ಣಿರುವವರ ಮಧ್ಯದಲ್ಲಿ ಅಂಧರಾಗಿದ್ದು ಸಂಗೀತ ಜ್ಯೋತಿಯನ್ನು ಬೆಳೆಸಿದಂಥ ಮಹಾ ಪುರುಷನ ಸ್ಮರಣೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅವರು ಸ್ಥಾಪಿಸಿದಂಥ ವೀರೇಶ್ವರ ಪುಣ್ಯಾಶ್ರಮ ಸಂಗೀತ ಶಾಲೆ ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಅಂಥ ಒಂದು ಮಹಾತ್ಮರ ಸ್ಮರಣೆ ಇಂದು ನಾವು ಹಮ್ಮಿಕೊಂಡಾಗ ಇದರ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತಂದರೆ ನಾವು ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನ ನಾವು ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವರ ಮಾರ್ಗದರ್ಶನದಲ್ಲಿ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕರ್ನಾಟಕದಾದ್ಯಂತ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದ್ದಾರೆ. ಅವರ ಇರುವಿಕೆಯೇ ನಮಗೊಂದು ಎಲ್ಲ ಚಟುವಟಿಕೆಗಳ ಒಂದು ಬೆಳಕಾಗಿ ಕಾಣುತ್ತೆ. ಅಂತೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತಂದು ನಮ್ಮ ಕರ್ನಾಟಕದ ಖ್ಯಾತ ಕರ್ನಾಟಕ ಸಂಗೀತ ಕಲಾವಿದರಾದಂತಹ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡೆ. ಅವರು ಗಾಯನ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಗಾಯಕರಾದರೆ ಸಾಹಿತ್ಯ ರಚನೆಯಲ್ಲೂ ಸಹ ಅಷ್ಟೇ ಶ್ರೇಷ್ಠವಾದಂಥ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅದಕ್ಕಿಂತ ಮಿಗಿಲಾದ ಒಂದು ವಿನಯ ಅವರಲ್ಲಿ ಅವರಾಗಿ ಮೂಡಿ ಬಂದಿದೆ. ಅವರು ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ ತಾಯಿಯವರ ಮೂಲಕವೇ ಆರಂಭಿಸಿದರೂ ಸಹ ತದನಂತರದಲ್ಲಿ ವಿ ರಾಮರತ್ನಮ್ಮ ಮತ್ತು ಗೌರಿ ಸ್ವಾಮಿ ನಾಗರತ್ನಮ್ಮ ಅವರಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರದಲ್ಲಿ ವಿಜಯ ರಾಘವನ್ ತಮಗೆಲ್ಲ ಗೊತ್ತಿರುವಂತಹ ವಿದ್ವಾಂಸರಂಥ ವಿಜಯ ರಾಘವನ್ ಮತ್ತು ವಿ ನಂಜುಂಡಸ್ವಾಮಿಯವರ ಮಾರ್ಗದರ್ಶನದಲ್ಲಿ PhD ಪದವಿಯನ್ನು ಪಡೆದುಕೊಂಡು ನಂತರದಲ್ಲಿ ಕೇಂದ್ರ ಸರ್ಕಾರದಿಂದ ಫೆಲೋಶಿಪ್ ಪಡೆದು ಅಲ್ಲಿಯೂ ಸಹ ತಮ್ಮ ಪ್ರಬಂಧವನ್ನು ಮಂಡಿಸಿ ಆಕಾಶವಾಣಿ ಮತ್ತು ದೂರದರ್ಶನದ ಹೇಗೆ ಕಲಾವಿದರಾಗಿರುವಂತಹ ಇವರು 1987ರಲ್ಲಿಯೇ ಸುರಭಿ ಗಾನ ಕಲಾ ಮಂದಿರವನ್ನು ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ನಾಡಿಗೆ ಕೊಟ್ಟಿರುವಂತಹ ಒಂದು ಹೆಮ್ಮೆಯ ಸಂಗತಿ ನಮ್ಮ ಸುಕನ್ಯಾ ಪ್ರಭಾಕರ್. ಬಹುಶಃ ಗಾಯನಕ್ಕಷ್ಟೇ ಸೀಮಿತ ಅಂತಂದ್ರೆ ಅದಕ್ಕಿಂತ ಮೀರಿದ್ದು ಒಂದು ಸುಮಾರು 16 ವರ್ಷಗಳ ಹಿಂದೆಯೇ ಅವರು ಒಂದು ಸುರಭಿ ಸಿಂಚನ ಎನ್ನುವಂತಹ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು
ಮ್ಯಾಗ್ಝಿನ್ನ ತ್ರೈಮಾಸಿಕ ಪತ್ರಿಕೆಯನ್ನು ಹೊರತರ್ತಾ ಇರುವಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡ್ರೆ ಅದರಲ್ಲಿ ಬಹುಮಟ್ಟಿಗೆ ಅವರ ಲೇಖನವನ್ನು ಬರೀತಾ ಇರ್ತಾರೆ. ಬಹಳ ಅದ್ಭುತವಂತ ನಮ್ಮ ಗಾನ ಭಾರತಿ ಬರ್ತಾ ಇರುವಂತಹ ಮ್ಯಾಗ್ಝಿನ್ನಲ್ಲೂ ಸಹ ಅವರ ಪ್ರತಿ ತಿಂಗಳು ಅವ್ರದ್ದೊಂದು ಲೇಖನ ಇದ್ದೇ ಇರ್ತದೆ. ಸಾಹಿತ್ಯದಲ್ಲಿ ಬೇರೆ ಬೇರೆ ಸಾಹಿತ್ಯದಲ್ಲಿ ಹೇಗೆ ಈ ಗಾಯನ ಇದೆ ಎನ್ನುವಂತಹ ಸೂಕ್ಷ್ಮ ಒಳಗಳನ್ನು ಅವರು ಕೊಟ್ಟು ಹೇಳ್ತಾ ಇರ್ತಾರೆ. ಅವರನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು ಅಪಾರ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ, ಗಾನ ಕಲಾಶ್ರೀ ಪ್ರಶಸ್ತಿ ಮತ್ತು ಅನೇಕ ಪ್ರಶಸ್ತಿಗಳನ್ನು ಅರಸಿ ಬಂದಿದ್ದಾರೆ. ಇತ್ತೀಚೆಗೆ ಅವರು ಒಂದು ವಿಶೇಷವಾದ ನಿರಂತರ ಪ್ರಯೋಗದಲ್ಲಿ ತೊಡಗಿಕೊಂಡಿರುವಂಥವರು ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು. ಇತ್ತೀಚೆಗೆ ಅವರು ಒಂದು ಜ್ಯೋತಿ ಬೆಳಗುತ್ತಿದೆ ಎನ್ನುವಂತಹ ಎಲ್ಲ ಶರಣರ ಗ್ರಂಥ ಮತ್ತು ಶರಣರ ವಚನಗಳನ್ನು ಆಧರಿಸಿದಂಥ 3 ಗಂಟೆಯ ಒಂದು ಪ್ರಯೋಗವನ್ನು ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟು ಸುಮಾರು 2-3 ತಿಂಗಳು ಅದಕ್ಕೆ ಶ್ರಮಪಟ್ಟಿರಬೇಕು ಅಂತಂದರೆ ಆ ವಿದ್ಯಾರ್ಥಿಗಳಿಗೆ ಅವರು ತಯಾರು ಮಾಡೋದಕ್ಕೆ 3 ಜನ ವಿದ್ಯಾರ್ಥಿಗಳು ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮನ ಇತ್ತೀಚೆಗೆ ನಾದಬ್ರಹ್ಮದಲ್ಲಿ ನಡೆಸಿಕೊಟ್ಟರು. ಅತ್ಯಂತ ನನಗಂತೂ ಬಹಳ ಸಂತೋಷದ ಕಾರ್ಯಕ್ರಮ ನೋಡಿ ಅನೇಕ ಗಾಯನ ಮತ್ತೊಮ್ಮೆ ನಾನು ಗುಣಗೊಳಿಸ್ತೀನಿ ಅಂತ ಬಯಸ್ತಾ ಇದ್ದೇನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಎರಡೂ ಸಂಸ್ಥೆ ಪರವಾಗಿ ಸ್ವಾಗತ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ಸಿದ್ದೇಶ್ ಅವರು ಖ್ಯಾತ ವೈದ್ಯರು. JSS ಆಸ್ಪತ್ರೆಯಲ್ಲಿ ಅನೇಕ ವರ್ಷಗಳ ಕಾಲ ಅತ್ಯಂತ ಶ್ರೇಷ್ಠವಾದಂಥ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ಸಿಗ್ಮಾ ಆಸ್ಪತ್ರೆಯ ನಿರ್ದೇಶಕರಾಗಿ ಖ್ಯಾತ ವೈದ್ಯರಾಗಿರುವಂಥ ಅವರು ಸಪ್ತಸ್ವರಗಳ ಬಳಗದ ಬಗ್ಗೆ ಅವರ ಬಹಳ ಪ್ರೀತಿಯ ಸ್ನೇಹಿತರು ಸೋಮಶೇಖರಪ್ಪನವರು ಅವರ ಜೊತೆಯಲ್ಲಿ ಸಪ್ತಸ್ವರ ಬಳಗದ ಅಧ್ಯಕ್ಷರಾಗಿ ಅದನ್ನು ಇವತ್ತು ನಡೆಸಿಕೊಂಡು ಬರ್ತಾ ಇರುವಂಥದ್ದು. ಅವರ ವೈದ್ಯ ಕ್ಷೇತ್ರದ ಜೊತೆಯಲ್ಲಿ ಕಲಾಕ್ಷೇತ್ರಕ್ಕೂ ಅವರ ಅಭಿಮಾನ ಇದೆ ಅನ್ನೋದಕ್ಕೆ ಪೂರ್ವಕವಾದ ಸಾಕ್ಷ್ಯ ಇದೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಬಂಧುಗಳಿಗೆಲ್ಲ ತಿಳಿದಿರುವಂತೆ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸುವಂಥದ್ದು ದತ್ತಿಯ ಕಾರ್ಯಕ್ರಮದಲ್ಲಿ. ಇವತ್ತು ನಮಗೆ ದಿವಂಗತ ಸೋಮಶೇಖರಪ್ಪನವರು ಅವರು ಇದ್ದ ಸಂದರ್ಭದಲ್ಲಿ ಬಹುಶಃ ಅನಾರೋಗ್ಯದ ಸ್ಥಿತಿಯಲ್ಲಿದ್ದಾಗೂ ಸಹ ಅವರಿಗೆ ಸಂಗೀತವನ್ನು ಈ ಮೈಸೂರಿಗೆ ಅದರಲ್ಲಿ ಹಿಂದೂಸ್ತಾನಿ ಹೆಚ್ಚು ಪ್ರಚಾರಕ್ಕೆ ತಂದವರು. ಹಿಂದೆ ರಾಜ ಮಹಾರಾಜರು ನಿರಂತರವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ರು. ನಮಗೆ ಹಾಕಲಿದ್ದ ಹಿಂದೂಸ್ತಾನಿ ಗಾಯನಕ್ಕೂ ಸಹ ಆದ್ಯತೆಯನ್ನು ಕೊಟ್ಟಿದ್ದರು. ಆದರೆ ಅದಕ್ಕಿಂತ ಮೀರಿ ಒಂದು ಪೂರ್ಣ ಪ್ರಮಾಣದ ಒಂದು ಹಿಂದೂಸ್ತಾನಿ ಗಾಯನ ಮೈಸೂರಿನಲ್ಲಿ ನಡೆಯುವುದಕ್ಕೆ ಸೋಮಶೇಖರಪ್ಪನ ಕಾರಣ. ಅವರು ಅಭಿಮಾನ ಇದ್ದಿದ್ದರಿಂದ ನಮ್ಮ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ 1 ಲಕ್ಷ ರೂಪಾಯಿ ದತ್ತಿನಿಟ್ಟು ಈ ಗಾನ ಪಂಚಾಕ್ಷರ ಗವಾಯಿಯವರ ನೆನಪಿನಾರ್ಥವಾಗಿ ವಚನ ಸಂದೇಶ ನಡೆಯುವಂತ ಬಯಸಿದ್ರು. ಅಂತಹ ಪ್ರಾಣಿಗಳನ್ನು ಇವರು ಸ್ಮರಿಸ್ಕೊಳ್ತಾ ಅವರು ಅನಾರೋಗ್ಯ ನಿಮಿತ್ತ ನಮಗೆ ಇದನ್ನೆಲ್ಲ ಕೆಲವೇ ತುಂಬ ವಿಷಾದ ಸಂಖ್ಯೆ. ಅವರ ಪತಿಯವರಾದಂಥ ದಾಕ್ಷಾಯಿಗಳು ಅದನ್ನು ಮುಂದುವರಿಸಿಕೊಂಡು ನಮಗೆ ಸಹಕಾರವನ್ನು ಕೊಟ್ಟು ಇವತ್ತು ನಮ್ಮ ಜೊತೆ ತಮ್ಮೆಲ್ಲರ ಪರವಾಗಿ ಹಾಗೆಯೇ ಮಂಗಳ ದುದ್ದುಮಾಲಪ್ಪನವರು ತಮಗೆ ಗೊತ್ತಿರುವಂತೆ ನಮ್ಮ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅಥವಾ ಮರಿಮಲ್ಲಪ್ಪ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಈಗ ಆಡಳಿತಕಾರಿ ಕಾರ್ಯನಿರ್ವಹಿಸಿದಂಥ ಅವರು ನಮ್ಮ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಅವರ ಪತಿಯವರ ಹೆಸರಲ್ಲಿ ಮುದು ಮಾದಪ್ಪನವರ ಹೆಸರಿನಲ್ಲಿ ದತ್ತಿ ನೀಡಿದ್ದಾರೆ. ಅವರು ಅನಾರೋಗ್ಯದಿಂದ ಆಗದೇ ಇರುವುದು ನಮ್ಮ ಅವರ ಪುತ್ರ ಮಾಜಿ ಕಾರ್ಪೊರೇಟರ್ ಮತ್ತು ಒಕ್ಕೂಟದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಅವರು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಮಗೆ ಅತ್ಯಂತ ಖ್ಯಾತ ಕಲಾವಿದರಂತ ಕೆ ಆನಂದ್ ಕುಮಾರ್ ಮತ್ತು ಶ್ರೀ ರವಿಚಂದ್ರ ಧಗೆಯವರು, ಒಬ್ಬರು ಗದಗದಲ್ಲಿ ಮತ್ತೊಬ್ಬರು ಬಾಗಲಕೋಟೆಯಿಂದ ಪುಣ್ಯಾಶ್ರಮದಲ್ಲಿ ಪುಟ್ಟರಾಜ್ ಗವಾಯಿಗಳಲ್ಲಿ ಸುಮಾರು 10-15 ವರ್ಷಗಳ ಕಾಲ ತಮ್ಮ ಸಂಗೀತ ಅಭ್ಯಾಸವನ್ನು ಮಾಡಿ ಖ್ಯಾತಿಯನ್ನು ಗಳಿಸಿ ಈಗ ನಮ್ಮ ನಂಜನಗೂಡು ಮತ್ತು ಹುಣಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ 2 ಕಲಾವಿದರು ಇವತ್ತು ಆಗಮಿಸಿದ್ದಾರೆ. ಆ 2 ಕಲಾವಿದರು
ಹಾಗೆ ಅವರಿಗೆ ಒಂದು ತಬಲಾ ಮತ್ತು ಹಾಗೂ ಹಾರ್ಮೋನಿಯಂನಲ್ಲಿ ಖ್ಯಾತ ಕಲಾವಿದರಂಥ ರಮೇಶ್ ನಮಗೆಲ್ಲರೂ ಬಹಳ ಕಲಿಸಿದಂಥ ವಿನಯವಂತ ತಬಲಾ ವಾದಕ ರಮೇಶ್ ಗಾಯಕನೂ ಹೌದು. ಹಾಗೆ ಮೃತ್ಯುಂಜಯ ಅವರು ಸಹ ಹಾರ್ಮೋನಿಯಂ ನುಡಿಸ್ತಾ ಇದ್ದು ಒಳ್ಳೆಯ ಗಾಯಕರಾಗಿರ್ತಾರೆ. ಅವರು ಸಹ ಇವತ್ತು ಜೊತೆ ನಮ್ಮ ಜೊತೆಗಿರ್ತಾರೆ. ಮತ್ತು ಬಸವಲಿಂಗ ಹಿರೇಮಠ ನಮ್ಮ JSS ಸಂಗೀತ ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ. ಅವರು ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರೂ ಬಹಳ ಮುಖ್ಯವಾಗಿ ಆಗಮಿಸಿರುವಂಥ ಆಸಕ್ತ ಎಲ್ಲ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತ ವಹಿಸಿ ನಾನು ಮಾತನಾಡುತ್ತೇನೆ. ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇರೋದಕ್ಕೆ ತುಂಬ ಧನ್ಯತೆಯನ್ನು ಅನುಭವಿಸ್ತಾ ಇದ್ದೀನಿ. ಕಾರಣ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಾವು ಇರೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಜೊತೆಗೆ ನನಗೆ ಅತ್ಯಂತ ಪ್ರಿಯವಾದಂತಹ ವಚನ ಸಂಗೀತೋತ್ಸವ ಕೂಡ ಇವತ್ತಿನ ದಿವಸ ನಡೀತಾ ಇರುವಂಥದ್ದು. ಸಂಗೀತದಲ್ಲಿ ಸ್ವಲ್ಪ ಮಟ್ಟಿಗೆ ಕೃಷಿ ಮಾಡಿರುವಂತಹ ನನಗೆ ಕನ್ನಡ ಸಾಹಿತ್ಯದಲ್ಲಿ ಅದು ಹರಿದಾಸ ಸಾಹಿತ್ಯ ಇರಬಹುದು, ವಚನ ಸಾಹಿತ್ಯ ಇರಬಹುದು, ಅಥವಾ ನಮ್ಮ ಕರ್ನಾಟಕ ಸಂಗೀತದ ಹಿರಿಯ ತ್ರಿಮೂರ್ತಿಗಳ ಸಂಗೀತ ಇರಬಹುದು, ಇವುಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಮತ್ತು ಪ್ರೀತಿ ಇರೋದ್ರಿಂದ ಇವತ್ತಿನ ಈ ದಿನದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದಕ್ಕೆ ಕೂಡ ನಾನು ಸಾರ್ಥಕ್ಯ ಭಾವವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಚನ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಕನ್ನಡ ಸಾಹಿತ್ಯದ ತವ ನಿಧಿಗಳಲ್ಲಿ ಒಂದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಜವಾಗಿಯೂ ಅವತ್ತಿನ ದಿವಸ ಎಲ್ಲ ವಚನಕಾರರು ಕೂಡ ಅವರು ಹಚ್ಚಿಟ್ಟಂತಹ ಈಗ ತಾನೇ ನಾವು ಜ್ಯೋತಿಯನ್ನು ಬೆಳಗಿಸಿದ್ದೇವೆ. ಖಂಡಿತ ಆ ಜ್ಯೋತಿ ನಮಗೆ ಎಂದೆಂದಿಗೂ ಬೆಳಕನ್ನು ತೋರಿ ನಮ್ಮನ್ನು ನೀನು ಹೀಗೆ ನಡೀಬೇಕು, ನೀನು ಹೀಗಿರಬೇಕು ಅಂತ ಹೇಳಿ ತೋರುವತ್ತ ನಮ್ಮನ್ನು ನಡೆಸ್ತಾ ಇದೆ ಅಂತನ್ನುವಂಥದ್ದಂತೂ ಆ ಸಾಹಿತ್ಯನ ಓದಿದಂತಹ ಎಲ್ಲರಿಗೂ ಮನದಟ್ಟಾಗುವಂಥದ್ದೇ ಅದು. ಸವೆಯ ರಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಳ ಕಳೆಯೆಂಬ ಬತ್ತಿ ಬಿಡಿದ ದಿವ್ಯ ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಜ್ಯೋತಿ ಬೆಳಗ್ತಾ ಇದೆ. ಆ ಶರಣರ ಸಾಹಿತ್ಯವೇ ಅದೊಂದು ಎಂದೆಂದೂ ಆರದಂತಹ, ಎಂದೆಂದೂ ನಂದದಂತಹ ಒಂದು ಜ್ಯೋತಿ ಅಂತನ್ನೋದನ್ನು ಯಾರಾದರೂ ಕೂಡ ಒಪ್ಪುವಂತಹ ಒಂದು ಮಾತು ಅದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾನು ಇವತ್ತಿನ ದಿವಸ ಆ ಒಂದು ವಚನ ಸಂಗೀತದ ಕಾರ್ಯಕ್ರಮದಲ್ಲಿ ಈ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲ ಹಿರಿಯರೊಡನೆ ನಾನು ಇದ್ದೀನಿ ಅಂತನ್ನುವಂತಹ ಒಂದು ಧನ್ಯತೆಯನ್ನು ನಾನು ಮನಗಂಡು ಇವತ್ತಿನ ದಿವಸ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಮಗು ಸದಾನಂದಯ್ಯನವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅವರ ಮಗಳ ರವರ ದತ್ತಿಯನ್ನಿಟ್ಟಿದ್ದಾರೆ. ಹೆಗಡದವರ
ಶಿಡ್ಲಘಟ್ಟಕೋಟೆ ತಾಲೂಕಿನ ಹೇಮರಗನಹಳ್ಳಿಯ ಶ್ರೀ ದೇವಪ್ಪ ಮತ್ತು ಮಹಾದೇವನವರ ಪುತ್ರರೇ ಮುದ್ದು ಮಾದಪ್ಪನವರು. ಬಡತನ ಬವಣೆಗಳ ಮೂಲಕ ವಿದ್ಯಾರ್ಥಿ ಜೀವನವನ್ನು ಕಳೆದು ಸೇವೆ ಮಾಡಲು ಆರಿಸಿಕೊಂಡ ಕ್ಷೇತ್ರ ಶಿಕ್ಷಣ ಕ್ಷೇತ್ರ. ಅಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಬಂದು ಬಡ್ತಿಗಳನ್ನು ಪಡೆದು ಕೊನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ದಕ್ಷ ಅಧಿಕಾರಿ ಎನಿಸಿಕೊಂಡರು. ವಿದ್ಯಾರ್ಥಿಗಳ ಪ್ರಗತಿಗಾಗಿ ಶ್ರಮಿಸುತ್ತಿದ್ದ ಇವರು ಎಲ್ಲರಿಗೂ ಒಳತನ್ನೇ ಹಾರೈಸುವ ಹೃದಯ ಶ್ರೀಮಂತಿಕೆ ಉಳ್ಳವರು. ಶ್ರೀ ಪ್ರದೀಪ್ ಕುಮಾರ್ ಅವರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು, ಖ್ಯಾತ ಗಾಯಕರು, ದತ್ತಿ ದಾಸೋಹವನ್ನು ನಡೆಸಿಕೊಳ್ಳೋಕೆ ಬಂದಿರುವಂತಹ ದಾಕ್ಷಾಣಿಯವರು, ಮೇಡಮ್ ಅವರು, ಅಕ್ಕ ಇದ್ದಂಗೆ, ಮತ್ತೆ ಪ್ರಸನ್ನ ಕುಮಾರ್ ಅವರು, ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಿರೂಪಣೆ ಮಾಡ್ತಾ ಇರುವಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಮೈಸೂರು ಘಟಕದ ಅಧ್ಯಕ್ಷರಾದಂತಹ ಸದಾನಂದನವರು, ನಮ್ಮ ಹಿರಿಯರು. ನಾನು ಇವತ್ತು ತಮ್ಮ ಮುಂದೆ ನಿಂತು ಒಂದೆರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇರೋದು ಅಂದರೆ, ಈ ಒಂದು ಸಂಸ್ಥೆ ನಾವು ಹುಟ್ಟಾಕಿದ್ದು ಸಪ್ತಸ್ವರ ಬಳಗ ಎಂದು ಹತ್ತತ್ರ 40 ವರ್ಷ ಕಳೀತಾ ಬಂದಿದೆ. ನಮ್ಮ ಅತಿ ಆತ್ಮೀಯ ಸ್ನೇಹಿತರಾದಂಥ ಸೋಮಶೇಖರ್ ಅವರ ಒಂದು ಇಚ್ಛೆ ಮೇರೆಗೆ, ಮತ್ತೆ ಅವರಲ್ಲಿ ಇರುವಂತಹ ಸಂಗೀತ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗೆ ಅವರಿಗಿರುವಂತಹ ಆಸಕ್ತಿ, ಮತ್ತೆ ಮೈಸೂರು ನಗರದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಒಂದು ಮುಂದುವರಿಸಲಿಕ್ಕೆ ಮತ್ತೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು, ಪ್ರತಿಭಾವಂತ ಕಲಾವಿದರಿಗೆ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಬೇಕು ಅಂತ ಒಂದು ದೃಷ್ಟಿನಲ್ಲಿ ಇದನ್ನ ಅವರ ಒಂದು ಇಚ್ಛೆ ಮೇರೆಗೆ ನಾವೆಲ್ಲ ಒಟ್ಟು ಸೇರಿ ಸ್ನೇಹಿತರಾದಂಥವರು, ಸಹೋದರಿಯರು ಸೇರಿಕೊಂಡು ಹುಟ್ಟುಹಾಕಿದಂತಹ ಒಂದು ಬಳಗ ಇದು. ಇದನ್ನ ಮುಖ್ಯವಾಗಿ ನಾವು ವರ್ಷ ಮಾಡಿಸ್ಕೊಂಡ್ ಬಂದಂತಹ ಕಾರ್ಯಕ್ರಮ ಅಂತಂದ್ರೆ, ಮೊದಲನೇ ವರ್ಷದಿಂದ ಮುಖ್ಯ ಕಾರ್ಯಕ್ರಮ ಅಂದ್ರೆ ಈ ಗಾನಯೋಗಿ ಪಂಚಾಕ್ಷರ ಗಾಯವಾಯಿಗಳ ಪುಣ್ಯ ಸ್ಮರಣೆಯ ಸಂಗೀತೋತ್ಸವ ಪ್ರತಿ ವರ್ಷ ನಡೆಸ್ಕೊಂಡು ಬರಬೇಕು ಅಂತ ಒಂದು ಇಚ್ಛೆನಲ್ಲಿ ಮಾಡ್ತಾ ಇದ್ವಿ. ಬಹಳ ಅದ್ದೂರಿಯಾಗಿ ಮೊದಲು ನಾವು ಶುರು ಮಾಡಿದಾಗ ಅಹೋರಾತ್ರಿ ಪೂರಾ ರಾತ್ರಿ ಸಹಿತ ಸಂಗೀತ ಮಾಡಬೇಕು ಅನ್ನೋದು ಒಂದು ಅವರ ಸೋಮಶೇಖರ್ ಅವರ ಇಚ್ಛೆ ಇತ್ತು. ಆ ಮೇರೆಗೆ ಬಹಳ ಶ್ರಮ ಪಟ್ಟು ಮಾಡ್ತಾ ಇದ್ವಿ, 3-4 ವರ್ಷ ಮಾಡಿಸಿದ್ವಿ. ಆಮೇಲೆ ಹೆಚ್ಚು ಸಭಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನ ರಾತ್ರಿ ಮಾಡೋದು ಬಿಟ್ಟು ಸಂಜೆ ಮೇಲೆ ಮತ್ತೆ ಮಧ್ಯಾಹ್ನದ ನಂತರ ರಾತ್ರಿ ತನಕ ಹೀಗೆ ನಡೆಸ್ಕೊಂಡು ಬಂದಂತ ಒಂದು ಪದ್ಧತಿ ಇತ್ತು. ಹೀಗೆ ಮುಂದುವರೆದು ನಾವು ಒಂದು ಹಿಂದೂಸ್ತಾನಿ ಶಾಲೆ ಸಹಿತ ಶುರು ಮಾಡಿ ಈಗಾಗಲೇ 25 ವರ್ಷ ಆಗ್ತಾ ಬಂದಿದೆ. ಈಗ ಇದೇ ಶಾಲೆಯಲ್ಲಿ ಸಂಜೆ ಹೊತ್ತು ಈ ಶಾಲೆ ಇನ್ನೂ ಸಹ ನಡೀತಾ ಬಂದಿರೋದು ನಮ್ಮೆಲ್ಲರಿಗೂ ಹರ್ಷ ತರುವಂತಹ ಒಂದು ಸಂಗತಿಯನ್ನು ಹಂಚ್ಕೋತಾ ಇದ್ದೇನೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಸಹಯೋಗದಿಂದ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದಿಂದ ನಡೆಸ್ಕೊಂಡ್ ಬಂದದ್ದು ಪರಂಪರೆ ಉಂಟು. ಹಾಗೆ ಇಂದಿನ ದಿನ ಈ ಕಾರ್ಯಕ್ರಮವನ್ನು ನಾವು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜೊತೆ ಸೇರಿ ನಡೆಸ್ತಾ ಇರೋದಷ್ಟೇ ಅಲ್ಲದೆ, ಇವತ್ತಿನ ದಿನ ಸೋಮಶೇಖರ್ ಅವರ ತಂದೆಯವರ ದತ್ತಿ ಕಾರ್ಯಕ್ರಮ ಸಹ ಆಗಿರೋದ್ರಿಂದ ನಾವು ಇದನ್ನ ಸಹಭಾಗಿಯಾಗಿ ಮಾಡಲಿಕ್ಕೆ ಬಹಳ ಹರ್ಷರಾಗಿದ್ದೇವೆ. ಹಾಗೆ ಈ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಸದಾನಂದನ್ ಅವರಿಗೆ ನನ್ನ ಬಳಗದ ಪರವಾಗಿ ಅಭಿನಂದನೆಗಳು. ಹಾಗೆ ಮುಂದುವರೆದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಜೊತೆಗೂಡಿ ನಡೆಸೋದಕ್ಕೆ ಇಚ್ಛೆ ಇದ್ದು, ಈ ಒಂದು ಬಳಗದ ಕಾರ್ಯಕ್ರಮ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇದೆ ಅಂತೇಳಿ ಇಚ್ಛೆ ಪಡ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ವ್ಯೋಮಾತೀತ ನೀರನ್ನು ಮಾರ್ಗಕಲಾತೀತ ತಸ್ಮೈ ಶ್ರೀ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಖ್ಯಾತ ಕಲಾವಿದರಾದ ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಸಿದ್ದೇಶ್ ಅವರ ನಾವು ಸದಾನಂದ ಇವರೇ, ಶ್ರೀಮತಿ ದಾಕ್ಷಾಯಣಿ ಸೋಮಶೇಖರ್ ಅವರೇ, ಪ್ರದೀಪ್ ಕುಮಾರ್ ಅವರೇ, ಉಪಸ್ಥಿತರಿಗೆಲ್ಲ ಸಂಗೀತ ಪ್ರೇಮಿಗಳೇ, ಅಮೃತ ಹೇಳಿದ್ರು ಇದು ಪ್ರಮುಖವಾದ ಕಾರ್ಯಕ್ರಮ ಅಂತ. ಪ್ರಮುಖವಾದ ಕಾರ್ಯಕ್ರಮ ಇಲ್ಲ ಬಂದರೆ ಶುರು ಹೋಗ್ತಕ್ಕಂಥ ಪುಟ್ಟರಾಜ ಗವಾಯಿಗಳ ಪಂಚಾಕ್ಷರ ಗವಾಯಿಗಳ ಸಂಸ್ಮರಣ ಸಂಗೀತೋತ್ಸವ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ನಡೀತಾ ಇದೆ. ಈಗ ದಾಕ್ಷಾಯಣಿಯವರು ಹೇಳ್ತಾ ಇದ್ವಿ, ಬಹಳ ವರ್ಷಗಳ ಹಿಂದೆ ಸಿದ್ದೇಶ್ವರರೆಲ್ಲ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಅಂತ. ಬಿಡಾರ ಕೃಷ್ಣಪ್ಪನವರ ಆಮೋದದಲ್ಲಿ ನಡೆದಂಥ ಕಾರ್ಯಕ್ರಮ ಇನ್ನೂ ನೆನಪಿನಲ್ಲಿದೆ. ಇನ್ನೂ ತರುವ ಕಾರ್ಯಕ್ರಮ ಶುರುವಾಗ್ತಿತ್ತು ಇಡೀ ರಾತ್ರಿ ಎಲ್ಲ. ಈಗಲೂ ಕೆಲವು ಕಡೆ ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತ ಕಚೇರಿಗಳು ಹಗಲು ರಾತ್ರಿ ನಡೆಯುವಂಥ ವ್ಯವಸ್ಥೆ ಕೂಡ ಇದೆ. ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಗದಗಿನಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಸಂಗೀತದಲ್ಲಿ ಆಸಕ್ತಿ ಇರುವಂತಹ ವಿಶೇಷ ಚೇತನರಿರ್ಬೋದು ಅಥವಾ ಸಾಮಾನ್ಯ ಕಲಾವಿದರಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಕಲಾವಿದರನ್ನು ತಯಾರು ಮಾಡುವಂತಹ ಕೀರ್ತಿ ಅವರಿಗೆ ಸಲ್ಲುವಂತಹದ್ದು. ಅಲ್ಲಿ ತಯಾರಾದಂಥವರು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಅಂದರೆ ಅಲ್ಲಿ ಕಲಿತವರೆಲ್ಲ ಗುರುಗಳನ್ನು ಅವ್ರು ಸ್ಮರಣೆ ಮಾಡಿಕೊಂಡಾಗ ಯಾವತ್ತು ಕಾರ್ಯಕ್ರಮ ಮಾಡಿದ್ರು. ಅಷ್ಟು ಆತ್ಮೀಯವಾದಂಥ ಸಂಬಂಧವನ್ನು ಪೂಜ್ಯರು ಕೂಡ ಹೊಂದಿದ್ರು. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಖ್ಯಾತ ಗಾಯಕರಾದ ಸುಕನ್ಯಾ ಪ್ರಭಾಕರ್ ಅವರು ಉದ್ಘಾಟಿಸಿದ್ದಾರೆ. ಇಲ್ಲಿ ಏನು ಪ್ರಾರ್ಥನೆ ಮಾಡೋದು ಸಕಲ ಕೇಳಕ್ಕೆ ಬಹಳ ಪ್ರಿಯವಾದಂಥ ಹಾಡು ಸರ್ವೋಚ್ಚನ. ಅವರೆಲ್ಲಿ ಕಚೇರಿ ಮಾಡಲು ಸಾಮಾನ್ಯವಾಗಿ ಅದು ಹಾಡೇ ಆಡ್ತಿದ್ರು. ಅದನ್ನು ಆಯ್ಕೆ ಮಾಡಿಕೊಂಡು ನಡೀತಾರೆ. ಸುಕನ್ಯಾ ಪ್ರಭಾಕರ್ ಅವರು ಸಂಗೀತ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಮಾಡಿರುವಂಥವರು. ಅದು ಮುಖ್ಯ ಷಡಕ್ಷರಗಳ ಇವೆಲ್ಲ ಪದಗಳಿರ್ಬೋದು, ಸಂಪೂರ್ಣ ಎಲ್ಲ ಸ್ವರವಚನಗಳನ್ನು ಸಂಗೀತಕ್ಕೆ ಅಳವಡಿಸಿ ಅದು ಶ್ರೋತೃಗಳಿಗೆ ಪ್ರಿಯವಾಗುವಂಥ ರೀತಿಯಲ್ಲಿ ಪ್ರಸ್ತುತಪಡಿಸಿದಂತಹವರು. ಸದಾನಂದ ನಡೆದ ಇತ್ತೀಚೆಗೆ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಹೆಸರಿನಲ್ಲಿ ಒಂದು ಸಂಗೀತ ರೂಪಕವನ್ನು ಎಲ್ಲ ಶರಣರ ಬದುಕು, ಸಂಗೀತ, ಸಾಹಿತ್ಯವನ್ನು ಸಂಯೋಜಿಸಿ ನಡೆಸಿಕೊಟ್ಟಿದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡಿತು. ಅವರು ಇದನ್ನು ಉದ್ಘಾಟಿಸಿದ್ದಾರೆ. ಸೋಮಶೇಖರ್ ಅವರು ಮತ್ತು ಮೊಹಮ್ಮದಪ್ಪನವರ ಅವರಿಬ್ಬರು ಸ್ಥಾಪಿಸಿರುವಂತಹ ಅವರ ಹಿರಿಯ ಹೆಸರಿನಲ್ಲಿ ಈ ಲತ್ತಿ ಹೆಸರಲ್ಲಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮೊಹಮ್ಮದಪ್ಪನವರು ಸೇವೆಯಲ್ಲಿದ್ದಂಥವರು ಶ್ರೀಮತಿ ಮಂಗಳಾ ಮೊಹಮ್ಮದಪ್ಪನವರು ಪ್ರತಿಷ್ಠಿತ ಮರಣಾಪ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಇವತ್ತು ವಿವಿಧ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸುಪುತ್ರರಾದ ಪ್ರದೀಪ್ ಕುಮಾರ್ ಅವರು ಈ ವರ್ಷದ ಬಸವ ಜಯಂತಿ ಬಳಗದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಇಲ್ಲಿ ಮಾತನಾಡ್ತಾ ಹೇಳಿದಾಗೆ ಈ ಸೋಮಶೇಖರ್ ಅವರು ಮೈಸೂರಿಗರಿಗೆ ಹಿಂದೂಸ್ತಾನಿಯ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಟ್ಟಂಥವ್ರು. ಒಂದು ರೀತಿಯಲ್ಲಿ ಅವರ ಮನೆ ಉತ್ತರ ಕರ್ನಾಟಕದಿಂದ ಬರುವಂಥ ಎಲ್ಲ ಸಂಗೀತಗಾರರಿಗೆ ಒಂದು ರೀತಿ ಮನೆ ಥರ ಇತ್ತು. ಅವರು ಸೋಮಶೇಖರ್ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅನ್ನುವಷ್ಟು ವಿಶ್ವಾಸವನ್ನು ಮೂಡಿಸಿದ್ರು. ಅವರು ಸ್ವತಃ ಗಾಯಕರಾಗಿದ್ದರು, ಹಾರ್ಮೋನಿಯಂ ವಾದಕರಾಗಿದ್ದರು. ನಮ್ಮ ಹಿರೇಮಠವೆಲ್ಲ ಅವರ ಪ್ರೀತಿಯಿಂದ ಇಲ್ಲಿ ಬಂದು ಸೇವೆ ಸಲ್ಲಿಸಲಿಕ್ಕೆ ಬಂದಂಥವು.
ಅವರು ಯಾವುದೇ ಸಂಗೀತಗಾರ ಬಂದರೂ ಕೂಡ ಅವ್ರು ಇರೋ ತನಕ ಅದು ಮನ್ಸೂರ್ ಇರ್ಬೋದು, ರಾಜ್ಗುರು ಇರ್ಬೋದು, ಜಂಬಲ್ದಿಂದ ಇರ್ಬೋದು, ಯಾರೇ ಬಂದರೂ ಮಠಕ್ಕೆ ಕರ್ಕೊಂಡು ಬಂದು 1 ಗಂಟೆ ಆಡಿಸಿ ಸ್ವಾಮೀಜಿಗಳ ಹತ್ರ ಆಶೀರ್ವಾದ ಮಾಡಿಸಿ ಕಳಿಸೋ ಒಂದು ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ರು. ಅವರು ಸ್ಥಾಪಿಸಿದಂಥ ದತ್ತಿಯ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಂಗೀತ ಮನುಷ್ಯನಿಗೆ ಮುದವನ್ನು ನೀಡತಕ್ಕಂಥದ್ದು, ಮನಸ್ಸಿನ ದುಃಖಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಮನಸ್ಸಿನಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಯಾರು ಸಂಗೀತ ಪ್ರೀತಿಯಿಂದ ಅಲಿಸ್ತಾರೋ ಅವರು ಸಮಸ್ಯೆಗಳಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಗೀತ ಮನುಷ್ಯ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಗೀತ ಕಲಿತವರು ವೇದಿಕೆ ಮೇಲೆ ಆಡ್ತಾರೆ, ಆದರೆ ಸಂಗೀತ ಕಲಿತವರು ಮನೆ ಒಳಗೆಲ್ಲ ಓಡಾಡುವಾಗೆಲ್ಲ ಆಡ್ತಾ ಇರ್ತಾರೆ. ಯಾರಾದರೂ ಸಂಗೀತ ಹುಡುಗಸ್ತೆ ಮನೆಯಲ್ಲಿ ಜೀವನ ಮಾಡ್ತಾರೆ, ಒಬ್ಬರೇ ಇಡೋದು, ಗಂಡಸ್ರು ಇರ್ಬೋದು, ಹೆಂಗಸ್ರು ಇರ್ಬೋದು, ಅವರು ಯಾವಾಗಲೂ ಹಾಡ್ಕೋತಾನೆ ಇರೋದ್ರೆ ಅದು ಸಂಗೀತ ಒಂದು ಸಂತೋಷವನ್ನು ಕೊಡುತ್ತೆ. ಇನ್ನೊಬ್ಬರಿಗೋಸ್ಕರ ತಮಗೋಸ್ಕರನೇ ಸಂಗೀತ ಇರತಕ್ಕಂಥದ್ದು. ಅಂತ ಸಂಗೀತೋತ್ಸವ ಕಾರ್ಯಕ್ರಮ ಇದೀಗ ಇಲ್ಲಿ ನೆರವೇರ್ತಾ ಇದೆ. ಆನಂದ್ ಕುಮಾರ್ ಅವರು ಮತ್ತು ಅವ್ರ ಜೊತೆಗೆ ಇತರ ಕಲಾವಿದರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಿರೇಮಠ ಇದ್ದಾರೆ, ರವಿಚಂದ್ರ ಅವರು, ರಮೇಶ್ ಮುಕುಂದ್ ಅವರು ಪಕ್ವಾದದಲ್ಲಿದ್ದಾರೆ, ಮೃತ್ಯುಂಜಯ ಹಿರೇಮಠರು ಇವರೆಲ್ಲರೂ ಕೂಡ ಈ ಸಂಗೀತದಲ್ಲಿ ನಮ್ಮ ಜೊತೆಗೆ ಸೇರೋದಿದ್ದಾರೆ. ಸದಾನಂದಯ್ಯನವರು, ಪ್ರದೀಪ್ ಕುಮಾರ್ ಹೇಳಿದ ಮಾತನ್ನು ನೆನಪಿಸ್ಕೊಂಡು ಈ ಉತ್ಸವ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ಈ 4 ಮಾತುಗಳನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶ್ರೀ ಪೂಜ್ಯ ಶ್ರೀ ಸುತ್ತೂರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಸಪ್ತಸ್ವರ ಬಳಗದ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಇದೇ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೊಡನೆ ಇದ್ದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ವೇದಿಕೆಯ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.